ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಗೈಸ್. ಏನಪ್ಪ ವಿಷಯ ಅಂತ ಅನ್ಕೊಂಡಿದ್ದೀರಾ? ಇವತ್ತು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನಾ ತಗೊಂಡ್ಬಂದಿದ್ದೀನಿ. ಏನಪ್ಪಾ ಅಂದ್ರೆ, ನಾವೊಂದು ಇರೋ ಜಾಗದಲ್ಲಿ ಹೊಸದಾಗಿ ಯಾರಾದ್ರೂ ಬರ್ತೀನಿ ಅಂದ್ರೆ ತುಂಬಾ ಕನ್ಫ್ಯೂಷನ್ ಮಾಡ್ಕೋತಾರೆ. ಅದು ಹೊಸೊಬ್ರಿಗೆ ಹೇಳ್ತಾ ಇದೀನಿ ಗೈಸ್. ಏನಪ್ಪಾ ಅಂದ್ರೆ, ಬಸ್ಸಲ್ಲಾದ್ರೂ ಬರ್ಲಿ, ಮೆಟ್ರೋನಾದ್ರೂ ಬರ್ಲಿ, ಖಂಡಿತ ಅವ್ರು ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಸೊ ಆ ಒಂದು ಕನ್ಫ್ಯೂಷನ್ಗೆ ಫುಲ್ ಸ್ಟಾಪ್ ಇಡುವಂತ ಸಮಯ ಬಂದಿದೆ. ಬನ್ನಿ ಕರ್ಕೊಂಡು ಹೋಗ್ತೀನಿ ಗೈಸ್. ಏನಪ್ಪಾ ಪ್ಲೇಸ್ ಅಂದ್ರೆ, ಇವಾಗ ನೀವು ಕೇಳ್ಬೋದು, ಈ ಪ್ಲೇಸ್ ಎಲೆಕ್ಟ್ರಾನಿಕ್ ಸಿಟಿನೇ ಅಲ್ಲ ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ಪ್ಲೇಸ್ ಯಾವುದು ಅಂತ ನೀವು ಕೇಳ್ಬೋದು. ಸೊ ಇದು ಈಗ ಮುಂದೆ ಏನ್ ಲಾರಿಗಳೆಲ್ಲ ಬರ್ತಾ ಇದೆ, ಇದು ನೈಸ್ ರೋಡು ಇಲ್ಲಿಗೆ ಕನೆಕ್ಟ್ ಆಗ್ತಾ ಇರೋದು. ಇಲ್ಲಿ ಮಾದಾವರದಿಂದ ಏನು ನೈಸ್ ರೋಡ್ ಬರುತ್ತೆ, ಅದು ಇಲ್ಲಿಗೆ ಕನೆಕ್ಟ್ ಆಗ್ತಾ ಇದೆ ಫ್ರೆಂಡ್ಸ್. ಇಲ್ಲಿ ಜಾಗನೇ ಇಲ್ಲ ಗುರು. ನೋಡಿ, ಎಷ್ಟೊಂದು ಟ್ರಾಫಿಕ್. ಆದ್ರೆ ಸರಿಯಾದ ಎಲೆಕ್ಟ್ರಾನಿಕ್ ಸಿಟಿ ಯಾವುದು, ನಿಜವಾದ ಎಲೆಕ್ಟ್ರಾನಿಕ್ ಸಿಟಿ ಯಾವುದು ಅನ್ನೋದನ್ನ ನಾನು ಇವತ್ತು ತೋರಿಸ್ತೀನಿ. ಬನ್ನಿ ಹೋಗೋಣ. ವೆಂಕಟೇಶ್ವರ ಚಿತ್ರಮಂದಿರ ತುಂಬಾನೇ ದೊಡ್ಡದಾಗಿದೆ ಅಂತ ಅನ್ಕೋಬಿಡಿ, ತುಂಬಾನೇ ಚಿಕ್ಕ ಚಿತ್ರಮಂದಿರ. ಇನ್ನೊಂದ್ ಹೇಳ, ಈ ಜಾಗದಲ್ಲಿ ಬೇರೆ ಅಂದ್ರೆ ಹೊರಗಡೆಯಿಂದ ಬಂದಿರೋ ರಾಜ್ಯದವ್ರದೇ ಹಾವಳಿ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಏನ ಆಂಧ್ರ ಆಗಿರ್ಬೋದು, ಕೇರಳ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಇನ್ನ ಬೇರೆ ಸ್ಟೇಟ್ ಇಂದ ಬಂದಿರೋರೆ ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ. ಇಲ್ಲೆಲ್ಲ ಕನ್ನಡದವರೇ ಕಣ್ಮರೆಯಾಗಿ ಹೋಗ್ತಾ ಇದ್ದಾರೆ ಈ ಜಾಗದಲ್ಲಿ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಇಲ್ಲೆಲ್ಲ ಬರೀ ಅವರೇ ಇದ್ದಾರೆ. ಬರೀ ಏರ್ ಪೊಲ್ಯೂಷನ್, ಸೌಂಡು, ಬರೀ ಹಾರನ್ ಸೌಂಡೇ ತುಂಬಿಕೊಂಡಿರೋ ಏರಿಯಾ ಕಂಡ್ರಿ ಇದು. ಇಲ್ಲಿ ಅವರು, ಈ ಭಾಗದವರು ಯಾರಾದ್ರೂ ಈ ವಿಡಿಯೋನ ನೋಡ್ತಾ ಇದ್ರೆ ತಪ್ಪದೆ ಕಮೆಂಟ್ ಮಾಡಿ, ಹೊಸ ಚಾನಲ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಬ್ರೋ ಮತ್ತೆ ಹೊಸ ಇಂಟ್ರೆಸ್ಟಿಂಗ್ ಸ್ಟೋರಿಗಳನ್ನ, ಇಂಟ್ರೆಸ್ಟಿಂಗ್ ವಿಡಿಯೋಸ್ನ ತಗೊಂಡ್ಬರ್ತಾ ಇರ್ತೀನಿ ಇದ್ರ ಜೊತೆಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ತುಂಬಾ ದೂರ ಇದೆ ಕಣ್ರಿ ನೆಕ್ಸ್ಟ್ ಬಸ್ ಸ್ಟಾಪ್. ಆದ್ರೂ ನಾನು ನಡ್ಕೊಂಡೆ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಬಸ್ ಸ್ಟಾಪ್ಗೆ. ಅದು ತುಂಬಾ ಇನ್ನ ಇಂಟ್ರೆಸ್ಟಿಂಗ್ ಆಗಿದೆ. ನೆಕ್ಸ್ಟ್ ಬಸ್ ಸ್ಟಾಪ್ ತೋರಿಸ್ತೀನಿ ಬನ್ನಿ. ನೀವೇನ್ ಇಲ್ಲಿ ಬಸ್ಗಳು ನಿಂತಿದಾವೆ ನೋಡ್ಬೋದು. ಅಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಅಂತ ಮೆಟ್ರೋ ಸ್ಟೇಷನ್ ಹಾಕಿದ್ರೆ ಇಷ್ಟು ದೂರದಲ್ಲಿ ಬಸ್ ಸ್ಟಾಪ್ ಇದೆ. ಬಸ್ಸಲ್ಲಿ ಬಂದು ಇಳಿಯೋರು ಎಲೆಕ್ಟ್ರಾನಿಕ್ ಸಿಟಿ ಅಂತ ಟಿಕೆಟ್ ತಗೊಂಡ್ರೆ ಇಲ್ಲಿ ಇಳಿಯಲ್ಲ, ಇನ್ನೂ ಮುಂದೆ ಬಸ್ ಸ್ಟಾಪ್ ಅಲ್ಲಿ ಇಳಿತೀರಾ. ಇದು ಎಲೆಕ್ಟ್ರಾನಿಕ್ ಸಿಟಿ ಬಸ್ ಸ್ಟಾಪ್ ಅಲ್ಲ, ಇದು ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಸ್ಟೇಷನ್. ನೋಡಿ, ಒಂದೇ ಜಾಗಕ್ಕೆ ಎರಡೆರಡು ಪ್ಲೇಸ್ ಹೆಸರುಗಳನ್ನ ಇಟ್ಬಿಟ್ಟಿದ್ದಾರೆ. ಶಾಕ್ ಆಗ್ಬೋದು, ಒಂದೇ ಪ್ಲೇಸ್ಗೆ ಎರಡೆರಡು ಹೆಸರುಗಳನ್ನ ಇಟ್ಟಿದ್ದಾರೆ. ಇದು ನಮ್ಮ ಸರ್ಕಾರ ಗೈಸ್. ಹೊಸದಾಗಿ ಬರೋರ್ಗಂತೂ ಇದು ಕನ್ಫ್ಯೂಷನ್. ಇದು ಎಲೆಕ್ಟ್ರಾನಿಕ್ ಸಿಟಿನ ಕೋನಪ್ ನಗರನ ಅಂತ ಇವತ್ತು ಕ್ಲಾರಿಟಿನ ಕೊಡ್ತಾ ಇದ್ದೀನಿ ಇದೇ ವಿಡಿಯೋದಲ್ಲಿ. ಎಂಡ್ವರೆಗೂ ನೋಡಿ. ನಾನು ಯಾವತ್ತೂ ಹಿಂಗ್ ಹೊರಗಡೆ ಬಂದೇ ಇಲ್ಲ, ಇದೆ ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿ. ಅದು ಈ ಏರಿಯಾನಲ್ಲಿ ಯಾವಾಗಲೂ PG ರೂಮಲ್ಲೇ ಇರ್ತಾ ಇದ್ದೆ. ನಿಮಗೋಸ್ಕರ ಕ್ರಿಯೇಟ್ ಮಾಡಿದ್ದೀನಲ್ಲ ಚಾನಲ್. ಏನಾದ್ರೂ ಒಂದು ಇನ್ಫಾರ್ಮೇಶನ್ ವಿಷಯನ ಕೊಡ್ಬೇಕು ಅಂತಾನೆ. ಇದೊಂದು ಎಲ್ಲರಿಗೂ ಕನ್ಫ್ಯೂಷನ್ ಅಲ್ಲ, ಸೊ ಅದೊಂದು ಕ್ಲಾರಿಫೈ ಮಾಡೋಣ ಅಂತ ಇವತ್ತು ಆಚೆ ಬಂದಿದ್ದೀನಿ. ಆಚೆ ಬಂದು ಎಷ್ಟೊಂದು ದಿನಾನೇ ಆಗೋಯ್ತು ಇಲ್ಲಿ ನಾನು ಒಬ್ಬೊಬ್ಳೆ. 5 ನಿಮಿಷ ಆಯ್ತು, ನಡೀತಾನೇ ಇದ್ದೀನಿ, ಇನ್ನೂ ನಡೀತಾನೆ ಇದ್ದೀನಿ. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ನಾವ್ ಹಿಂಗ್ ರೋಡಲ್ಲಿ ಹೋಗುವಾಗ ಬರುವಾಗ ಏನ್ ಮಾಡ್ತೀವಿ ಹೇಳಿ, 90s ಕಿಡ್ಸ್ಗೆ ಗೊತ್ತು. ಇದು ಒಂದು ಬೋರ್ಡು ಬಿಡಲ್ಲ, ಹಂಗ್ ಓದ್ತಾನೆ ಇರ್ತೀವಿ. ಬಸ್ಸಲ್ಲಾದ್ರೂ ಆಗ್ಲಿ, ಕಾರಲ್ಲಾದ್ರೂ ಏನಾದ್ರೂ ಟ್ರಾವೆಲ್ ಮಾಡುವಾಗ ಓದ್ತಾ ಇರ್ತೀವೋ ಇಲ್ವೋ. ಯಾರು ಒಂದ್ ಬೋರ್ಡ್ ಬಿಡ್ದಂಗ್ ಓದಿದಿರಾ ಕಮೆಂಟ್ ಮಾಡಿ. ಹಂಗೆ ನಾನಂತೂ ಓದಿನಪ್ಪ. ಅಮ್ಮ ಪೇಸ್ಟ್ರೀಸ್ ಕಾಣ್ತಾ ಇದೆ, ಮುತ್ತೂಟ್ ಗ್ರೂಪ್ಸ್, 5 ಮೊಬೈಲ್ಸ್, ಭಾರತದ ನಂಬರ್ 1 ಸಿಮೆಂಟ್, ಎಲ್ಲವನ್ನು ಒಂದು ಬಿಡದಂಗ್ ನಾವು ಓದಿದೀವಿ. 90s ಕಿಡ್ಸ್ಗೆ ಗೊತ್ತು, ಒಂದನ್ನು ಬಿಡದಂಗ್ ಓದ್ತಾ ಇದ್ವಿ ಅಂತ. ಇವಾಗ ನಾವು ಓದ್ತಾರ ಇಲ್ವೋ ಗೊತ್ತಿಲ್ಲ. ಯಾರ್ಯಾರು ಆತರ ಕೆಲಸ ಮಾಡಿದ್ರ ಕೆಳಗಡೆ ಇರೋ ಜಾಗ ಮೀನ್ಸ್ ಕಮೆಂಟ್ ಬಾಕ್ಸ್ ನಿಮ್ದೆ, ಕಮೆಂಟ್ ಮಾಡಿ. ಅಲ್ಲಿಂದ ಹಂಗೆ ನಡ್ಕೊಂಡ್ ಬಂದೆ ಇನ್ನೂ ನಡೀತಾನೆ ಇದ್ದೀನಿ. ಇಲ್ಲಿರೋ ಜಾಗದಲ್ಲಿ ನಿಜವಾಗ್ಲೂ ಎಷ್ಟು ಜನ ಇದಾರೆ ಅಂದ್ರೆ
ಸಾವಿರಾರು ಲಕ್ಷಾಂತರ ಜನ ಇರೋ ಬರೋರೆಲ್ಲ ಇಲ್ಲೇ ಇದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಈ ಜಾಗದಲ್ಲಿ ಒಂದಲ್ಲ ಎರಡಲ್ಲ ಸುಮಾರು ಕಂಪನಿಗಳಿದಾವೆ. ಸೊ ಎಲ್ಲ ಕೆಲ್ಸಕ್ಕಾಗಿ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರೋರೆ ಹೆಚ್ಚು. ಆಮೇಲೆ ಇನ್ನೊಂದು ಈ ಏರಿಯಾನಲ್ಲಿ ನನಗನ್ಸಿದ್ದು ಅಂದ್ರೇನು ಅಂದ್ರೆ, ಕನ್ನಡ ಬಂದ್ರು ಕೆಲವ್ರು ಕನ್ನಡ ಮಾತೇ ಆಡಲ್ಲ ಗುರು. ಏನಕ್ಕೆ ಅಂತ ಗೊತ್ತಿಲ್ಲ. ತೆಲುಗುನವ್ರು ಬರ್ಲಿ ತೆಲುಗು ಮಾತಾಡ್ತೀವಿ, ಹಿಂದಿನವ್ರು ಬರ್ಲಿ ಹಿಂದಿನಲ್ಲಿ ಮಾತಾಡ್ತೀವಿ, ಇಂಗ್ಲಿಷ್ ಅವ್ರು ಬರ್ಲಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತೀವಿ. ಆದ್ರೆ ಅವ್ರುಗಳ ಕೈಲಿ ನಮ್ ಕನ್ನಡನ ಮಾತಾಡಿಸ್ಬಿಡ್ರಿ ನೋಡೋಣ, ಆಗುತ್ತಂತ? ಆಗದೇ ಇಲ್ಲ. ಅವ್ರು ಮಾತು ಆಡಲ್ಲ ಅಂತ ಜನಗಳು. ನಾನು ಹೇಳಿದ್ನಲ್ಲ ಅತಿ ಉದ್ದದ ಏನೋ ಮೆಟ್ರೋ ಸ್ಟೇಷನ್ ಅಂತ, ನೋಡಿ ಕಾಣ್ತಾ ಇದೆ. ಇಲ್ಲಿಂದ ಸ್ಟಾರ್ಟ್ ಆಗಿದೆ ಅದು. ಇನ್ನು ಎಂಟ್ರೆನ್ಸ್ ವರ್ಗೂ ಹೋಗ್ತೀನಿ ಬನ್ನಿ. ಇವಾಗೇನ್ ನೀವು ಮುಂದೆ ನೋಡ್ತಾ ಇದ್ದೀರ ಬಸ್ ಸ್ಟ್ಯಾಂಡು, ಅದು ಆಕ್ಚುಲಿ ಎಲೆಕ್ಟ್ರಾನಿಕ್ ಸಿಟಿ ಬಸ್ ಸ್ಟ್ಯಾಂಡು. ಫಸ್ಟ್ ನೋಡಿದ್ದೆ ಕೋನಪ್ಪನಾಗ್ರಹಾರ ಬಸ್ ಸ್ಟ್ಯಾಂಡ್. ಈ ಬಸ್ ಸ್ಟಾಪ್ ಆಕ್ಚುಲಿ ಎಲೆಕ್ಟ್ರಾನಿಕ್ ಸಿಟಿ ಬಸ್ ಸ್ಟಾಪ್. ಫಸ್ಟ್ ನೋಡಿದ ಬಸ್ ಸ್ಟಾಪ್ ನೀವು ಕೋನಪ್ಪನಾಗ್ರಹಾರ ಬಸ್ ಸ್ಟಾಪ್. ಬಸ್ಸಲ್ಲಿ ಬರೋದಾದ್ರೆ ಫಸ್ಟ್ ಸಿಗೋ ಬಸ್ ಸ್ಟಾಪ್ ನ ಕೋನಪ್ಪನಾಗ್ರಹಾರ ಬಸ್ ಸ್ಟಾಪ್, ಸೆಕೆಂಡ್ ಅದಾದ್ಮೇಲೆ ಸಿಗೋದು ಎಲೆಕ್ಟ್ರಾನಿಕ್ ಸಿಟಿ ಬಸ್ ಸ್ಟಾಪ್. ಅದೇ ನೀವು ಮೆಟ್ರೋನಲ್ಲಿ ಬರೋದಾದ್ರೆ ಫಸ್ಟ್ ಸಿಗೋ ಮೆಟ್ರೋ ಸ್ಟೇಷನ್ ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಸ್ಟೇಷನ್, ಸೆಕೆಂಡ್ ಸಿಗೋ ಮೆಟ್ರೋ ಸ್ಟೇಷನ್ ನೇಮ್ ತೋರಿಸ್ತೀನಿ ಬನ್ನಿ. ಎಲ್ಲಿ ನೋಡು ಬರೀ ಹುಡುಗಿರ ಓಡಾಡ್ತಾ ಇರ್ತಾರೆ ಇವರು ಇಲ್ಲಿ. ಅವ್ರುಗಳು ಹಾವಳಿನ ಜಾಸ್ತಿ ಆಗ್ಬಿಟ್ಟೈತೆ. ಯಾರು ಬೇಜಾರ್ ಮಾಡ್ಕೋಬಿಡಿ. ಈ ಪಾರ್ಟಿ ಜನ ಬರ್ತಾರ, ದೇವ್ರಾಣೆ ಗೊತ್ತಿರ್ಲಿಲ್ಲ ನನಗೆ. ನೋಡಿ ಇಲ್ಲಿ ಸ್ಟಾರ್ಟ್ ಆಗಿರೋದು ಈ ಮೆಟ್ರೋ ಸ್ಟೇಷನ್. ಹಂಗೆ ನಡ್ಕೊಂಡು ಅಲ್ಲಿಂದ ಏನ್ ಬಂದ್ವಿ ಒಂದ್ 10 ನಿಮಿಷದಿಂದ ನಡ್ಕೊಂಡು ಅಲ್ಲಿವರೆಗೂ ಇದೆ ಈ ಮೆಟ್ರೋ ಸ್ಟೇಷನ್. ಅದಕ್ಕೆ ಬೆಂಗಳೂರಲ್ಲಿ ಇರೋ ನಂಬರ್ 1 ಅತಿ ಉದ್ದವಾದ ಮೆಟ್ರೋ ಸ್ಟೇಷನ್ ಅಂತ ಕರೆಯೋದೆ ಈ ಒಂದು ಇನ್ಫೋಸಿಸ್ ಫೌಂಡೇಶನ್ ಕೋನಪ್ಪನ ಅಗ್ರಹಾರ ಮೆಟ್ರೋ ಸ್ಟೇಷನ್. ನೀವೇನಾದ್ರೂ ಮೆಟ್ರೋ ಅಲ್ಲಿ ಬಂದು ಈ ಇನ್ಫೋಸಿಸ್ ಫೌಂಡೇಶನ್ ಕೋನಪ್ಪನ ಅಗ್ರಹಾರ ಅಂತ ಏನಾದ್ರು ಟಿಕೆಟ್ ತಗೊಂಡ್ರೆ, ಒಂದು ಇಲ್ಲಿಂದ ಹೋದ್ರೆ ಇನ್ಫೋಸಿಸ್ ಕಂಪನಿಗೆ ಹೋಗ್ಬೋದು. ಇನ್ನೊಂದು ಏನಪ್ಪಾ ಅಂದ್ರೆ ಇನ್ಫೋಸಿಸ್ ಗೇಟ್ 10 ಆ ಕಡೆ ಹೋಗೋಂತ ಜಾಗ ಇದು. ಇಲ್ಲ ನಾವು ಕೋನಪ್ಪನ ಅಗ್ರಹಾರಕ್ಕೆ ಹೋಗ್ಬೇಕು ಅಥವಾ ಆ ಕಡೆ ಸಿಗೋ ನೀಲಾದ್ರಿ ಏರಿಯಾ ಕಡೆ ಹೋಗೋದಾದ್ರೆ, ಅಲ್ಗೇನಾದ್ರು ಹೋಗೋದಾದ್ರೆ, 1 ಸೆಕೆಂಡ್ ಮೈಕ್ ಹಾಕ್ಕೊಳ್ತೀನಿ. ನೀವು ಏನೋ ಕೋನಪ್ಪನ ಅಗ್ರಹಾರಕ್ಕೆ ಹೋಗೋದಾದ್ರೆ ಅಥವಾ ಇನ್ಫೋಸಿಸ್ ಗೇಟ್ 4 ಹೋಗೋದಾದ್ರೆ, ಅಲ್ಟಿಮೇಟ್ರಿ ಕಂಪ್ನಿ ಆ ತರ ಕಂಪ್ನಿಗಳು ಸುಮಾರು ಇದೆ ಆ ಕಡೆ ಎಲ್ಲ ಹೋಗೋದಾದ್ರೆ ನೀವು ಫಸ್ಟ್ ಅಲ್ಲೇ ಇಳ್ಕೋಬೇಕು. ಇಲ್ಲಿ ಕೋನಪ್ಪನ ಅಗ್ರಹಾರ ಬಸ್ ಸ್ಟಾಪ್. ಮೆಟ್ರೋಲ್ ಆದ್ರೆ ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ. ಇಲ್ಲ ನಾವು ಇನ್ಫೋಸಿಸ್ಗೆ ಹೋಗ್ಬೇಕು, ಇಲ್ಲ ಈ ಕಡೆ TCS ಹಿಂಗೇನಾರ ಹೋಗ್ಬೇಕು ಅಂದ್ರೆ ಈ ಒಂದು ಮೆಟ್ರೋ ಸ್ಟೇಷನ್ ಅಲ್ಲಿ ಇಳ್ಕೊಳ್ಳಿ. ಮೆಟ್ರೋಲ್ ಬರೋದಾದ್ರೆ, ಬಸ್ ಅಲ್ಲಿ ಬರೋದಾದ್ರೆ ಎಲೆಕ್ಟ್ರಾನಿಕ್ ಸಿಟಿ ಅಂತ ಟಿಕೆಟ್ ತಗೊಳ್ಳಿ. ಡೋಂಟ್ ಗೆಟ್ ಕನ್ಫ್ಯೂಷನ್ ಮೋರ್ ಗೈಸ್. ಕನ್ಫ್ಯೂಷನ್ ಆಗಿಲ್ಲ ಅಂತ ಅನ್ಕೊಳ್ತೀನಿ. ಅರ್ಥ ಆಯ್ತಾ ಹೇಳಿದ್ದು? ಇದು ನನ್ನ ಫಸ್ಟ್ ವ್ಲಾಗ್. ಪಬ್ಲಿಕ್ ಅಲ್ಲಿ ಇಷ್ಟು ನೀಟಾಗಿ ಹಚ್ಕೊಟ್ಟಾಗೆ ಮಾತಾಡ್ತಾ ಇದ್ದೀನಿ. ಫಸ್ಟ್ ಡೇ ನಾನಲ್ಲಿ ಏನೋ ಡಬಲ್ ಡೆಕರ್ ಬಸ್ ಕರ್ಕೊಂಡು ಹೋಗಿದ್ದಲ್ಲ, ಅವತ್ತು ತುಂಬಾ ಶೈ ಫೀಲ್ ಆಗ್ತಾ ಇತ್ತು ಪಬ್ಲಿಕ್ ಅಲ್ಲಿ ಮಾತಾಡೋದಕ್ಕೆ, ಮತ್ತೆ ಕ್ಯಾಮ್ರಾ ಇಟ್ಕೊಳ್ಳೋದಕ್ಕೂ ಸ್ವಲ್ಪ ಭಯ ಆಗ್ತಿತ್ತು, ಮಾತಾಡೋದಕ್ಕೂ ಅಷ್ಟೇ. ಆ ವಿಡಿಯೋ ಅಷ್ಟು ಎಡಿಟಿಂಗ್ ಅಲ್ಲಿ ಅಷ್ಟು ಚೆನ್ನಾಗಿ ಬಂದಿಲ್ಲ, ಯಾಕಂದ್ರೆ ನನ್ಗೆ ಅಷ್ಟು ಎಡಿಟ್ ಮಾಡೋಕ್ಕೂ ಬರ್ತಾ ಇರ್ಲಿಲ್ಲ ಅವಾಗ. ಇವಾಗ ಸ್ವಲ್ಪ ಕಲ್ತ್ಕೋತಾ ಇದ್ದೀನಿ. ಜೊತೆಗೆ ನನ್ನ ಕಾನ್ಸೆಪ್ಟ್ ಇರೋದೇ ಬೇರೆ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ಬೇಕು ಅನ್ನೋದೇ ಇರೋದು. ಎಲ್ರೂ ತರ ಡೈಲಿ ವ್ಲಾಗ್ಸ್ ಮಾಡ್ಕೊಂಡು ನಾನು ತಿಂದೆ ಉಂಡೆ ಮಲ್ಕೊಂಡೆ ಅಲ್ಲೋದೆ ಇಲ್ಲಿ ಬಂದೆ ಅಂತ ಹೇಳೋದಕ್ಕೆ ಇಷ್ಟ ಇಲ್ಲ. ನನ್ಗೆ ಏನಾದ್ರೂ ನಮ್ ಕರ್ನಾಟಕ ಜನತೆಗೆ ಒಳ್ಳೇದಾಗ್ಬೇಕು, ಒಳ್ಳೆ ಇನ್ಫಾರ್ಮೇಶನ್ ಕೊಡ್ಬೇಕು ಅನ್ನೋದೇ ನನ್ಗೆ ಇಷ್ಟ ಇರೋದು. ಸೊ ಒಂದು ಒಳ್ಳೊಳ್ಳೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಜೊತೆ ಬರ್ತೀನಿ. ಬಟ್ ಫಸ್ಟ್ ಟೈಮ್ ಪಬ್ಲಿಕ್ ಜೊತೆ ನಾನು ಸ್ವಲ್ಪ ಮಿಂಗಲ್ ಆಗ್ಬೇಕಲ್ವಾ, ಕ್ಯಾಮ್ರಾ ಹಿಡ್ಕೊಳ್ಳೋದು ಅಭ್ಯಾಸ ಆಗ್ಬೇಕು ಅಂತ ಈ ಒಂದು ಚಿಕ್ಕ ಏನ್ ಕನ್ಫ್ಯೂಷನ್ ಇತ್ತು, ಇದನ್ನ ಒಂದು ಟ್ರೈ ಮಾಡಿದೀನಿ. ನೋಡೋಣ. ದಯಮಾಡಿ ಸಪೋರ್ಟ್ ಮಾಡಿ. ಶ್ರೀ ಬ್ರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.
ವೀಕೆಂಡ್ ಬೇರೆ ಅಲ್ವಾ, ಜನ ಜಾಸ್ತಿ, ಬಸ್ಗಳನ್ನೆಲ್ಲ ಹತ್ತೋದಕ್ಕೆ ಹಂಗೆ ಸಾಲಾಗಿ ಬಂದ್ಬಿಟ್ಟಿದ್ದಾರೆ. ನಾನು ವೀಕೆಂಡ್ ಅಲ್ಲಿ ಮನೆಗೆ ಹೋಗ್ದಲ್ಲೇ ಇಲ್ಲಿದ್ದೀನಿ. ಯಾಕಪ್ಪ ಅಂದ್ರೆ ನಿಮಗೆ ಇದೇ ತರ ಇನ್ಫಾರ್ಮೇಶನ್ ಕೊಡ್ಬೇಕು ಮುಂದೆ ಅಂತ ಅನ್ಕೊಂಡು ಸೊ ಊರಿಗೆ ಹೋಗ್ದಲ್ಲ ಇಲ್ಲೇ ಉಳ್ಕೊಂಡಿದೀನಿ. ನೋಡಿ NTTF ಇಲ್ಲೇ ಇರೋದು. ಈ ಸರ್ಕಲ್ ಅಲ್ಲೇ ಬಂದು ಎಲ್ಲ ಕನ್ಫ್ಯೂಷನ್ ಮಾಡ್ಕೊಳ್ಳೋದು. ಇನ್ ಕೇಸ್ ನೀವೇನಾದ್ರೂ ಬಸ್ಸಲ್ಲಿ ಏನಾದ್ರೂ ಇಳಿದ್ರೆ, ಎಲೆಕ್ಟ್ರಾನಿಕ್ ಸಿಟಿ ಅಂತ ಬಂದ್ ಇಳಿದ್ರೆ, ಈಗ ನನ್ನ ಹಿಂದೆ ಏನ್ ಕಾಣ್ತಾ ಇದೆ ಸರ್ಕಲ್, ಈ ಸರ್ಕಲ್ ಇಂದ ರೈಟ್ಗೆ ಈಗ ಏನ್ ಕಾಣ್ತಾ ಇದೆ ರೋಡು, ಈ ರೈಡ್ಗೆ ಹೋದ್ರೆ ಇನ್ಫೋಸಿಸ್ ಗೇಟ್ 10ಗೆ ಹೋಗ್ತೀವಿ. ಏನಕ್ಕೆ ನಾನು ಅದನ್ನ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ಸುಮಾರು ಇಂಟರ್ವ್ಯೂಸ್ ಇನ್ಫೋಸಿಸ್ ಗೇಟ್ 10 ಅಲ್ಲೇ ನಡೆಯೋದು. ಸೊ ಗೊತ್ತಾಗ್ಲಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ಫೋಸಿಸ್ ಗೇಟ್ 10ಗೆ ಹೋಗೋ ರೋಡು ಇದೇ ರೈಟ್ ಸೈಡ್ ಸರ್ಕಲ್. ಬಸ್ಸಲ್ಲಿ ಬಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ಅಂತ ಬಸ್ ಸ್ಟಾಪು ಇಳಿದು ರೈಟ್ ಸೈಡ್ ಅಲ್ಲಿ ಹೋಗ್ಬೇಕು. ಸುಮಾರು ಇಂಟರ್ವ್ಯೂಸ್ ಕಂಡಕ್ಟ್ ಆಗುತ್ತೆ ಅಲ್ಲಿ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ನೀವು ನೋಡ್ತಾ ಇರೋ ಗೇಟ್ ಒಳಗಡೆ ಹೋದ್ರೆ ಇನ್ಫೋಸಿಸ್ ಗೇಟ್, ಬಟ್ ಆದ್ರೆ ಈ ಗೇಟು ಓಪನ್ ಆಗಲ್ಲ. ನಾವೇನಾದ್ರೂ ಗೂಗಲ್ ಮಾಡಿದ್ರೆ ಇದೇ ಗೇಟ್ನ ತೋರ್ಸೋದು ಫಸ್ಟ್ ಮೈನ್ ರೋಡ್ಗೆ ನಿಯರ್ ಇದೆ ಅಂತ. ಬಟ್ ಆದ್ರೆ ಈ ಗೇಟ್ ನ ಓಪನ್ ಮಾಡಲ್ಲ, ಯಾಕಂದ್ರೆ ಅಲ್ಲಿ ಸ್ವೈಪ್ ಔಟ್ ಇಲ್ಲ. ಸೊ ಆ ಗೇಟ್ ನ ಓಪನ್ ಮಾಡಲ್ಲ. ಬಟ್ ಆದ್ರೆ ಎನಿ ಟೈಮ್ ಸೆಕ್ಯೂರಿಟೀಸ್ ಇರ್ತಾರೆ. ನೋಡಿದ್ರಲ್ಲ ನೀವು, ಆರ್ಮಿ ಡ್ರೆಸ್ ಹಾಕೊಂಡಿದ್ದಾರೆ. ಫುಲ್ ಟೈಟ್ ಸೆಕ್ಯೂರಿಟಿ ಮಾತ್ರ ಆ ಕಂಪ್ನಿ. ಮುಂದೆ ಈ ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಇನ್ನೂ ಹೊಸ ಇಂಟ್ರೆಸ್ಟಿಂಗ್ ಸ್ಟೋರೀಸ್, ಇಂಟ್ರೆಸ್ಟಿಂಗ್ ಕಥೆಗಳ ಜೊತೆ ಬರ್ತೀನಿ ಗೈಸ್. ಖಂಡಿತ ಒಂದು ಯೂಸ್ಫುಲ್ ಆಗೋ ಒಂದು ಇನ್ಫಾರ್ಮೇಶನ್ ಅಂತೂ ಕೊಡ್ತೀನಿ. ಯಾಕಂದ್ರೆ ನಾನು ಅನ್ಕೊಂಡಿರೋದೆ ಆ ರೀತಿ ಒಂದು ಬೇರೆ ಲೆವೆಲ್ ಎಲ್ಲ ಒಂದು ಇನ್ಫಾರ್ಮೇಶನ್ ಕೊಡ್ಬೇಕು, ಒಂದು ಯೂಸ್ಫುಲ್ ಆಗೋ ಮಾಹಿತಿಯನ್ನ ಕೊಡ್ಬೇಕು. ಎಲ್ರು ಮಾಡಿದ್ನೇ ಮಾಡಬಾರ್ದು, ತೋರಿಸಿದ್ನೇ ತೋರಿಸ್ಬಾರ್ದು ಅನ್ನೋದೇ ನನ್ನ ಒಂದು ಕಾನ್ಸೆಪ್ಟ್. ನೀವು ನೋಡ್ತಾ ಇದೀರಲ್ಲ, ಏನು ಎಲೆಕ್ಟ್ರಾನಿಕ್ ಸಿಟಿ ಮತ್ತೆ ಕೋನಪ್ ನಗರ ಏನ್ ಒಂದೊಂದ್ ಕಿಲೋಮೀಟರ್ ಅಷ್ಟೇ ಡಿಫ್ರೆನ್ಸ್ ಇರೋದು. ಒಂದೊಂದ್ ಕಿಲೋಮೀಟರ್ ಅಷ್ಟೇ ಡಿಫ್ರೆನ್ಸ್ ಇರೋದು. ಇಲ್ಲಿಂದ ಮೆಜೆಸ್ಟಿಕ್ ಏನಿಲ್ಲ ಅಂದ್ರು 19ರಿಂದ 20 ಕಿಲೋಮೀಟರ್ ಇದೆ ಅಷ್ಟೇ. ಹೋದ್ರೆ ಮನ್ಸ್ ಮಾಡಿ ಹೋದ್ರೆ ಕರೆಕ್ಟ್ ಆಗಿ ಒಂದ್ 15-20 ನಿಮಿಷದಲ್ಲೇ ಹೋಗ್ಬೋದು. ಆದ್ರೆ ಏನಪ್ಪಾ ಅಂದ್ರೆ ಇದು ಯಾವಾಗ್ಲೂ ಬಿಸಿ ಏರಿಯಾ, ಟ್ರಾಫಿಕ್ ಏರಿಯಾ ಆಗಿರೋದ್ರಿಂದ 20 ಕಿಲೋಮೀಟರ್ನೇ ಏನಿಲ್ಲ ಅಂದ್ರೆ ನಾವು ಒಂದೊಂದ್ಸಲ 2ರಿಂದ 3 ಅವರ್ಗೆ ಹೋಗಿದೀವಿ ಫ್ರೆಂಡ್ಸ್. 2ರಿಂದ 3 ಅವರ್, ಅದು 2 ಲಗೇಜ್ ಇಟ್ಕೊಂಡು ಡೋರಲ್ಲಿ ನಿಂತ್ಕೊಂಡು ಇಲ್ಲಿಂದ ಮೆಜೆಸ್ಟಿಕ್ ವರ್ಗು ಹೋಗೋಷ್ಟರಲ್ಲಿ ಅಲ್ಲಿರೋ ನಮ್ ಬಸ್ಸು ನಮ್ ಟ್ರೈನು ಇದೇ ಮಿಸ್ ಆಗಿ ಹೋಗ್ಬಿಡುತ್ತೆ. ನಿಮ್ಮ ಕನ್ಫ್ಯೂಷನ್ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ನೈಸ್ ರೋಡ್ ನಿಯರ್ ಇದೆ, ಕೋನಪ್ ನಗರ ಬಸ್ ಸ್ಟ್ಯಾಂಡ್ ಇಂದ ನೈಸ್ ರೋಡು. ನೈಸ್ ರೋಡ್ ಮಾದಾವರವರೆಗೂ ಕನೆಕ್ಟ್ ಆಗುತ್ತೆ. ನೈಸ್ ರೋಡ್, ನೈಸ್. G3 ಬಸ್ ಹೋಗ್ತಾ ಇದೆ ಇಲ್ಲಿ ನೋಡಬಹುದು. ಎಲ್ಲಾ ಕಡೆನೂ ಕನೆಕ್ಟ್ ಮಾಡೋ ಬಸ್ ಸಿಗ್ತದೆ. ಎಲ್ಲ ಹೆಂಗೆ ನೋಡ್ತಾ ಇದಾರೆ. ನನ್ನ ಆಪೋಸಿಟ್ ಹುಡುಗಿಯರು ಹೋದ್ರು ಹಿಂಗೆ ನೋಡ್ತಾ ಇದ್ದಾರೆ. ಕನ್ಫ್ಯೂಷನ್ಗೆ ಫುಲ್ ಸ್ಟಾಪ್ ಆಯ್ತು ಅಂತ ಅನ್ಕೊಳ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಅಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಎಂಡ್ ಮಾಡೋದಕ್ಕೂ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಮತ್ತೆ ಹೊಸ ಇಂಟ್ರೆಸ್ಟಿಂಗ್ ಸ್ಟೋರಿನ ತಗೊಂಬರೋದಕ್ಕೆ ತುಂಬಾ ದಿನ ತಗೊಳಲ್ಲ. ನಾಳೆ ಟುಮಾರೋ ಅರ್ಲಿ ಮಾರ್ನಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ಇತಿಹಾಸ ಪ್ರಸಿದ್ಧವಾದ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದನ್ನ ಬೇರೆಯವರು ವ್ಲಾಗ್ ಮಾಡಿದ್ದಾರೆ, ಮಾಡಿಲ್ಲ ಅಂತಲ್ಲ. ಬಟ್ ಅವ್ರದ್ದಾದ ಒಂದು ವಿಶೇಷ ಸ್ಟೈಲ್ ಅಲ್ಲಿ ಮಾಡಿದ್ದಾರೆ. ನಾನ್ ನಂದಾದ ಒಂದು ಸ್ಟೈಲ್ ಅಲ್ಲಿ ಮಾಡ್ತೀನಿ ಗೈಸ್. ಸೊ ಕೀಪ್ ವಾಚಿಂಗ್ ಶಿ ಬ್ರೋ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ.